ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನರೇಖಾ ಅಂದ್ಬಿಟ್ಟು ನಾನು ದೇವ್ರ ಬೀಚ್ನಲ್ಲಿ ವಾಸ ಮಾಡ್ತೀನಿ. ಅಲ್ಲಿ 2013 ಶಾಮಣ್ಣ ಅನ್ನೋರು BJPಯಲ್ಲಿ ಇರ್ತಾರೆ. ಅವರು ಒಂದು ಸೈಡ್ ತೋರಿಸ್ಬಿಟ್ಟು ಇದೇ ಸೈಡ್ ಅಂದ್ಬಿಟ್ಟು 4.5 ಲಕ್ಷ 2013 ತಗೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ವೆಂಕಟೇಶ್, ವಸಂತ, ನಾಗರಾಜಿ, ನಾಗಮ್ಮ ಇವರೆಲ್ಲ ಒಂದು ಸೈಟ್ಗೆ ಒಂದು ಮೆಂಬರ್ ಆಗಿದ್ದಾರೆ. ನಮ್ಗೆ ಅದು ಗೌರ್ಮೆಂಟ್ ಸೈಡನ್ನು ಗೊತ್ತಿಲ್ಲ. ಆ ಕಾಲದಲ್ಲಿ ತಗೋಬಿಟ್ಟು ತೋರಿಸ್ಬಿಟ್ಟು ದುಡ್ಡು ತಗೊಂಡು ಇವತ್ತು ಗಂಟನೂ ನನಗೆ ಸೈಟು ಬಂದಿಲ್ಲ, ದುಡ್ಡು ಬಂದಿಲ್ಲ. ನಿಂಬಾವಳಿ ಸರ್ ಹತ್ರ ಹೋಗಿದ್ದೀನಿ. ಅವ್ರು ತುಂಬ ಒಳ್ಳೆಯ ಮನುಷ್ಯ. ನೀನು ಬಡವರಾಗಿದೆಯಾ, ಹೋಗಿ ಕಟ್ಕೊಂಬ ಹೇಳಿದಾರ ಪುಣ್ಯಾತ್ಮ. ಅವ್ರು ಕಟ್ಕೊಂಡು ಹೇಳಿದ್ರೇನೋ ಇಲ್ಲಿ ಸೆಂಟ್ರಲ್ ಇರೋರು ಶಾಮಣ್ಣ ಅವರು ಬೇರೆಯವ್ರಿಗೆ ನನಗೂ ಸೈಡ್ಗೆ ದುಡ್ಡು ತೊಗೊಂಡು ಸೇಲ್ ಮಾಡಿಕೊಂಡು ಬೇರೆಯವ್ರಿಗೂ ಸೇಲ್ ಮಾಡಿದ್ದಾರೆ. ಕೇಳಿದ್ರೆ ನಿನಗೆ 15 ಲಕ್ಷ ಕೊಡುಂತಾರೆ. ನಾನು ಮನೆ ಕೆಲಸ ಮಾಡೋದು ಎಲ್ಲಿಂದ 15 ಲಕ್ಷ ತಂದು ಕೊಡೋದನ್ನು ಕೇಳಿದ್ರೆ ನೀನು ದುಡ್ಡು ಕೊಟ್ಟರೆ ನಿನ್ನ ಸೈಡ್ ಸಿಕ್ಕತ್ತಮ್ಮ, ಇಲ್ಲಾಂದರೆ ನಿಂಗೆ ಸಿಕ್ಕಲ್ಲ ಅಂತಾರೆ. ನೀನು ಎಲ್ಲಿ ಹೋಗಿದ್ರೆ ನಿನಗೆ ನ್ಯಾಯ ಸಿಕ್ಕಲ್ಲ ಅಂತಾರೆ. ಆ ನಿಂಬಾವಳಿ ಸ್ವಾಮಿ ಎಲ್ರಿಗೂ ಕೊಟ್ಟಿದ್ದಾರೆ. ನನಗೆ ಸೈಡ್ ಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ASP ಮೇಡಮ್ ಹತ್ರ ಹೋಗಿದ್ದೀನಿ, ವೈಟ್ ಫೀಲ್ಡಲ್ಲಿ ಸಾರ್ ಹತ್ರನೂ ಹೋಗಿದ್ದೀನಿ. 10 ಲಕ್ಷ ಕೊಡ್ತೀನಿ ನಿಮ್ಗೆ ತಗೊಂಡು ಹೋಗಂತಾರೆ. ನನಗೆ 10 ಲಕ್ಷ ಬೇಡ. ನನ್ನ ಮಗ ದೊಡ್ಡ ಮಗನ ಇವಾಗ ಹೊಡೆದು ಹ್ಯಾಂಡಿಕ್ಯಾಪ್ ಆಗಿದ್ದಾನೆ. ಅವ್ನಿಗೊಂದು ಕೈಕಾಲು ಬರಲ್ಲ. ಅವ್ನಿಗೆ 2 ಮಕ್ಕಳಿದ್ದಾರೆ. ನನ್ನ ಚಿಕ್ಕ ಮಕ್ಕಳಿಗೆ ಮದುವೆ ಆಗಿಲ್ಲ. ನನ್ನ ಕಾಲು ಮುರಿದೋಗಿದೆ. 1 ವರ್ಷ ಆಗಿದೆ, ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ. ಅಲ್ಲಿ ಅವ್ರ ಮನೇಲಿ ಇವ್ರ ಮನೇಲಿ ತಿನ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ನನಗೊಂದು ನ್ಯಾಯ ಸಿಕ್ಕಬೇಕು. ನಾನು ಮನೋಹರ್ ರೆಡ್ಡಿ ಸರ್ ಹತ್ರ ಎಲ್ಲ ಕಡೆನೂ ಓಡಾಡಿದ್ದೀನಿ, ಎಲ್ಲಿನೂ ನನಗೆ ನ್ಯಾಯ ಸಿಕ್ಕಿಲ್ಲ. ಇದು ನೋಡೋರು ನಿಂಬಾವಳಿ ಸರ್ ಹತ್ರನೂ ಸೇರಿ ಬೇರೆ ಎಲ್ಲರ ಹತ್ರ ನಾನು ಕೇಳೋದು ನನಗೊಂದು ನ್ಯಾಯ ಕೊಡಬೇಕು. ಅವ್ರ ಹತ್ರ ಹಣ, ಕಾಸು, ಬಣ ಎಲ್ಲ ಇದೆ. ನನಗೆ ಏನಿಲ್ಲ. ಫುಕ್ಷಟಿ ಒಬ್ಬಳೇ ಹೋಗ್ತೀನಿ. ಸ್ಟೇಷನಲ್ಲಿ 10 ಗಂಟೆಗೆ ಹೋಗ್ತೀನಿ, ಮಾತಾಡ್ತೀನಿ. ಅವ್ರು 10 ಜನ ಬರ್ತಾರೆ. ಹೋಗಮ್ಮ ನೀನು ಹೋಗಿ ದುಡ್ಡು ತಗೊಂಡೆ. ನನಗೆ ದುಡ್ಡುಕ್ಕೆ ಬೇಕಾಗಿಲ್ಲ. ನನಗೇನಕ್ಕೆ ದುಡ್ಡು ಕೊಡಬೇಕು ಇವಾಗ 10 ಲಕ್ಷ? ನಾನು ಒಂದು ನ್ಯಾಯ ಕೇಳ್ತೀನಿ. ನಾನು ಕೂಲಿ ಕಾಲಿ ಮಾಡಿ ನನ್ನ ಹತ್ರ ಮೋಸ ಮಾಡಿದ್ದಾರೆ. ನನ್ನ ಸೈಟಿಗೆ ನನಗೂ ತೋರಿಸಿ ದುಡ್ಡು ತಗೊಂಡು ಬೇರೆಯವ್ರಿಗೂ ಮಾರ್ಕೊಂಡಿದ್ದಾರೆ. 10 ಅಡಿ ಪ್ರಾಬ್ಲಮ್ ಇದೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಿನಗೆ DD ಕಟ್ಟಬೇಕು, ನಿಮ್ಗೆ ಅಕ್ರಮ ಸಕ್ರಮ ಬರುತ್ತೆ, ಪಟ ಬರುತ್ತೆ ಎಲ್ಲ ಯಾಮಾರಿಸ್ಕೊಂಡು ಈ ಥರ ನನಗೆ ಅನ್ಯಾಯ ಆಗಿದೆ. ನಿಂಬಾವಳಿ ಸಾಹೇಬರನ್ನ ಕಾಲು ಮುಗಿದು ಕೇಳ್ಕೊಳ್ತೀನಿ. ನನಗೆ ದೇವ್ರ ಬೀಚ್ನಲ್ಲಿ ಒಂದು ಸೈಡ್ ಬೇಕು. ಇಲ್ಲಿ ಊರು ಬಿಟ್ಟು ಬಾಡಿಗೆ ಕಟ್ಟೋಕ್ಕಾಗಿಲ್ಲ. ಮನೆ ಕಾಲು ಮಾಡಿ ನೇಲ್ಬಿಟ್ಟಿದ್ದಾರೆ. ಖಾಲಿ ಮಾಡಿಬಿಟ್ಟು ವನವಾಸ ಮಾಡ್ತಾಯಿದ್ದೀನಿ. ನನಗೆ ವನವಾಸಕ್ಕೆ ಒಂದು ನ್ಯಾಯ ಸಿಕ್ಕಬೇಕು. ಹೇಳ್ತಾರೆ ಶಾಮಣ್ಣ ಅವರು, ಹೋಗಮ್ಮ ನೀನು ಎಲ್ಲಿ ಹೋಗೋ ನಾನು ಏನು ಮಾಡೋಕ್ಕಾಗಲ್ಲ ಅಂತಾರೆ. ಯಾಕಂದ್ರೆ ಅವ್ರ ಹತ್ರ ಹಣ ಕಾಸಿದೆ, ಬಲ ಇದೆ, ಅರಸಿಯಲ್ ಬಲ, ಆಲ್ ಬಲ ಇಲ್ಲ. ನನ್ನ ಹತ್ರ ಪುಕ್ಷಟಿ ಮನೆ ಕೆಲಸ ಮಾಡೋರಿಗೆ ಏನೂ ಇಲ್ಲ. ನನಗೊಂದು ನ್ಯಾಯ ಕೊಡಿಸ್ಬೇಕು, ಧರ್ಮ ಸಿಗಬೇಕು. ಅನ್ಯಾಯ ನಡೆದಿದೆ. ಯಾರೋ ಒಬ್ಬರು ನೋಡಿದ್ರೆ ನನ್ನ ಕಡೆ ನಿಂತ್ಕೊಂಡು ನನಗೆ ನ್ಯಾಯ ಕೊಡಿಸಿದ್ರೆ ಈ ಜನ್ಮ ಇರೋ ಗಂಟ ನಾನು ಮರೆಯೋದಿಲ್ಲ ಯಾರನ್ನೂ. ನನಗೆ ಒಂದು ನ್ಯಾಯ ಧರ್ಮ ಈ ಸರ್ಕಾರ ಆಗಲಿ ಯಾರೇ ಆಗಲಿ ನನಗೆ ಒಂದು ನ್ಯಾಯ ಕೊಡಿಸ್ಬೇಕು. ಓಡಾಡಿದ್ದೀನಿ 13 ವರ್ಷದಿಂದ ಒಬ್ಬಳೇ ಓಡಾಡಿದ್ದೀನಿ. ಸಿಂಗಲ್ ಆಗಿ ಓಡಾಡಿದ್ದೀನಿ. ಸ್ಟೇಷನ್ ಆಗಲಿ, ರೋಡ್ ಆಗಲಿ, ನಿಂಬಾವಳಿ ಸರ್, ಮನೋಹರ್ ಸರ್ ಎಲ್ಲ ಕಡೆನೂ ಓಡಾಡಿ ಯಾರು ನ್ಯಾಯ ಧರ್ಮ ಮಾತಾಡೇ ಇಲ್ಲ. ಅಮ್ಮ ಬಡವಲಾಗಿ ಹೆಣ್ಮಕ್ಳಾಗಿ ಬಂದಿದ್ದಲ್ಲ, ಹೋಗಮ್ಮ. ನಾನು ನಿಂಬಾವಳಿ ಸರ್ ಪೊಲೀಸವ್ರು ಕಾಲ್ ಮಾಡಿ ಹೋಗಿ ನಿಂತ್ಕೊಮ್ಮ, ಯಾವನವನ್ನ ಗೌರ್ಮೆಂಟ್ ಸೈಡಿಗೆ ದುಡ್ಡು ಕೇಳೋದು ಹೋಗಿ ಕಟ್ಕೊಂಡು ಹೇಳಿದ್ದಾರೆ. ಅದು ಅವ್ರ ನಂಬರ್ ಪೊಲೀಸವ್ರ ನಂಬರ್ ಸಮಯದಾಗ ಇಟ್ಟಿದ್ದೀನಿ. ಅವ್ರು ಕೊಟ್ರೇನು ವರ ಕೊಟ್ರೇನು, ದೇವ್ರು ವರ ಕೊಟ್ರೇನು, ಪೂಸಾರಿ ಕೊಡಲ್ಲ ಥರ ಕೆಳಗಡೆ ಇರೋರೆ ನನ್ನದೇ ರಾಜಕಾರಣ ಶಾಮಣ್ಣ ಮಾಡ್ತಾರೆ. ನೀವು ದೇವ್ರ ಬೀಚ್ನಲ್ಲಿ ಎಷ್ಟು ಅನ್ಯಾಯ ನಡೆದಿದೆ ಅಂದ್ಬಿಟ್ಟು ನೀವೇ ನೋಡ್ರಿ. ನಾನು ಸುಳ್ಳು ಹೇಳಿಲ್ಲ. ಅವ್ರು ಮಾತಾಡಿರೋ ರೆಕಾರ್ಡ್ ವಿಡಿಯೋ ಎಲ್ಲ ಇಟ್ಟಿದ್ದೀನಿ. ಬೇಕಾದ್ರೆ ಅದನ್ನು ಆಚೆ ಬಿಡ್ತೀನಿ. ನನಗೆ ನ್ಯಾಯ ಸಿಗಬೇಕು. ಅದು ಒಂದೇ ಕೇಳ್ಕೊಳ್ತೀನಿ. ದಯವಿಟ್ಟು ಕೈ ಮುಗಿತೀನಿ. ನೀನೇ ಊರು ಬಿಟ್ಟು ಊರು ಬಂದಿದ್ದಾನಂತ. ನಾನು ಯಾವ ಊರು ಬಿಟ್ಟು ಯಾರು ಬಂದಿಲ್ಲ. ತುಂಬ ಕಾಲದಿಂದ ನಾನು ಇಲ್ಲೇ ಇದ್ದೀನಿ. ನಾನೇನು ಪಾಕಿಸ್ತಾನ ಹೋದಲ್ಲ. ನಾನು ಈ ದೇಶದವಳೆ. ಈ ಮಕ್ಕಳನ್ನ ನಂಬ್ಕೊಂಡೆ ನಾನು ಬದುಕ್ತೀನಿ. ನನಗೊಂದು ನ್ಯಾಯ ಕೊಡಿಸ್ಬೇಕು. ಎಲ್ಲರೂ ಕೇಳ್ಕೊಳ್ತೀನಿ ಕೈ ಮುಗಿದು.